ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಅವರೇ ಹೇಳಿದ್ದಾರೆ. ಚರ್ಚೆ ಆಗಿರುತ್ತೆ ಓಪನ್ ಆಗಿ, ಅಂದ್ರೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿಲ್ಲ ಅಂತ ಭಾವಿಸಬಹುದು. ಇದನ್ನ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಬಿಡಿ. ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿದ್ದೀನಿ. ನಮ್ಮ ಅನಿಸಿಕೆ ಹಾಗೂ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದೀವಿ. ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ಚರ್ಚೆಯಾಗಿರುವ ವಿಚಾರ ಎಲ್ಲವನ್ನ ಕೂಡ ಬಹಿರಂಗವಾಗಿ ಹೇಳ್ಕೊಳ್ಳಲ್ಲ ಬಹುತೇಕ ನಾಯಕರು. ಹಾಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ಆಯಾಮದಲ್ಲಿ ಮಾತಾಡೋದಂಗೆ ಕಾಣಿಸ್ತಾ ಇದೆ. ನಮ್ಗೆ ಅಷ್ಟು ಕೂಡಿಸ್ಕೊತಾರೆ ಹೇಳೇ ಹೇಳ್ತಾರೆ. ಯಾಕಂದರೆ ಯಾವಾಗಲೂ ಹೋದಾಗ ಅಷ್ಟು ಟೈಮ್ ಕೊಡ್ತಾರೆ. ಹೇಳಿದ್ವಲ್ಲ, ಎಲ್ಲ ಇಡೀ ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೆ ನಿಪ್ಪಾಣಿವರೆಗೆ ಸುತ್ತ ಹಾಕಿ ಚರ್ಚೆ ಆಗ್ತದೆ. ಅಲ್ಲ, ರಾಜ್ಯದ ವಿದ್ಯಮಾನಗಳ ಬಗ್ಗೆ ಅದೇ ಹೇಳಿದ್ರಲ್ಲ, ಅದೇ ಸಮುದಾಯದ ನಾಯಕರ ಸಭೆ ಸೇರೋ ವಿಚಾರ ಇರ್ಬೋದು, ಎಲ್ಲ ಚರ್ಚೆ ಯಾವಾಗಲೂ ಈಗಷ್ಟೇ ಅಲ್ಲ, ಯಾವಾಗಲೂ ನಮ್ಮ ಕಡೆ ಭಾಳ ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ನಿನ್ನೆ ಕೂಡ ನಮ್ಮ ಜೊತೆ ಬಹಳಷ್ಟು ಚರ್ಚೆ ಮಾಡಿದ್ರು. ಸರಿ, ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ಮಾಡಬೇಕು ಅನ್ಕೊಂಡಿದ್ರಲ್ಲ, ಅದಕ್ಕೇನಾದ್ರು ಪರ್ಮಿಷನ್ ಮತ್ತೆ ಕೇಳಿದ್ರೆ? ಇಲ್ಲ, ಅದು ಚರ್ಚೆ ಆಗಿಲ್ಲ. ಅದು ಯಾವ್ದು ಚರ್ಚೆ ಆಗಿಲ್ಲ. ಹಾಗಾಗಿ ಜನರಲ್ ಆಗಿ ನಮ್ಮ ರಾಜ್ಯದ ಬಗ್ಗೆ ಚರ್ಚೆ ಮಾಡಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇಲ್ಲ, ಅದು ಹೈಕಮಾಂಡ್ ನಾವು ತೀರ್ಮಾನ ಮಾಡ್ಬೇಕಷ್ಟೇ. ನಮ್ಮ ತೀರ್ಮಾನ ಸಲಹೆ ಸೂಚನೆ ಎಲ್ಲ ನಾವು ಹೇಳಿದ್ದೀವಿ ಅವರಿಗೆ. ನಮ್ಮ ಅನಿಸಿಕೆಗಳನ್ನು, ನಮ್ಮ ಅಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ. ರಾಜಕೀಯ ನಾಯಕರು ಸರ್ಕಾರದ ಬಗ್ಗೆ ಆಯ್ತು ಚರ್ಚೆ ಮಾಡುವಂಥ ಕೆಲವೊಂದಿಷ್ಟು ನಾಯಕರುಗಳನ್ನ ತಮ್ಮ ನೇತೃತ್ವದಲ್ಲಿ ವಿದೇಶ ಪ್ರವಾಸಕ್ಕೆ ಹಮ್ಮಿಕೊಂಡಿದ್ರು ಅನ್ನೋದು ಚರ್ಚೆ ಇತ್ತು. ಎಲ್ಲ ಸುಳ್ಳು. ಎರಡು ಸಲ ಹೇಳಿದ್ರೆ ಏನೋ ಒಂದು ವರ್ಷದಿಂದ ಹಂಗೆ ಹಳಿದೆ ಮತ್ತೆ ಪದೇ ಹೋಗ್ತಿರ ಈ ವಿಚಾರ ಬರ್ತಾ ಇರ್ತಾರೆ ಸರ್. ನಾವು ಹೋಗ್ಬೇಕಂದ್ರೆ ನಿಮ್ಗೆ ಎದುರು ನಾವು ಹೋಗ್ತಾನೆ ಇಲ್ಲ. ಪೋಸ್ಟ್ಪೋನ್ ಮಾಡ್ತಿದ್ದೀರಾ ಸರ್? ಹಾಗಾಗಿ ವಾಪಸ್ ಬಂದು ನಾವು ಏರ್ಪೋರ್ಟ್ನಿಂದ ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಅಥವಾ ವೀಸಾ ಸಿಗ್ತಾ ಇಲ್ಲ? ವೀಸಾ ಇಲ್ಲ, ಅರೈವಲ್ ವೀಸಾ ಅವಶ್ಯಕತೆ ಇಲ್ಲ. ಅಲ್ಲಿ ಹೋಗಿ ತೆಗೆದುಕೊಳ್ಳೋ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಅವರೇ ಹೇಳಿದ್ದಾರೆ. ಚರ್ಚೆ ಆಗಿರುತ್ತೆ ಓಪನ್ ಆಗಿ, ಅಂದ್ರೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿಲ್ಲ ಅಂತ ಭಾವಿಸಬಹುದು. ಇದನ್ನ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಬಿಡಿ. ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿದ್ದೀನಿ. ನಮ್ಮ ಅನಿಸಿಕೆ ಹಾಗೂ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದೀವಿ. ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ಚರ್ಚೆಯಾಗಿರುವ ವಿಚಾರ ಎಲ್ಲವನ್ನ ಕೂಡ ಬಹಿರಂಗವಾಗಿ ಹೇಳ್ಕೊಳ್ಳಲ್ಲ ಬಹುತೇಕ ನಾಯಕರು. ಹಾಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ಆಯಾಮದಲ್ಲಿ ಮಾತಾಡೋದಂಗೆ ಕಾಣಿಸ್ತಾ ಇದೆ. ನಮ್ಗೆ ಅಷ್ಟು ಕೂಡಿಸ್ಕೊತಾರೆ ಹೇಳೇ ಹೇಳ್ತಾರೆ. ಯಾಕಂದರೆ ಯಾವಾಗಲೂ ಹೋದಾಗ ಅಷ್ಟು ಟೈಮ್ ಕೊಡ್ತಾರೆ. ಹೇಳಿದ್ವಲ್ಲ, ಎಲ್ಲ ಇಡೀ ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೆ ನಿಪ್ಪಾಣಿವರೆಗೆ ಸುತ್ತ ಹಾಕಿ ಚರ್ಚೆ ಆಗ್ತದೆ. ಅಲ್ಲ, ರಾಜ್ಯದ ವಿದ್ಯಮಾನಗಳ ಬಗ್ಗೆ ಅದೇ ಹೇಳಿದ್ರಲ್ಲ, ಅದೇ ಸಮುದಾಯದ ನಾಯಕರ ಸಭೆ ಸೇರೋ ವಿಚಾರ ಇರ್ಬೋದು, ಎಲ್ಲ ಚರ್ಚೆ ಯಾವಾಗಲೂ ಈಗಷ್ಟೇ ಅಲ್ಲ, ಯಾವಾಗಲೂ ನಮ್ಮ ಕಡೆ ಭಾಳ ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ನಿನ್ನೆ ಕೂಡ ನಮ್ಮ ಜೊತೆ ಬಹಳಷ್ಟು ಚರ್ಚೆ ಮಾಡಿದ್ರು. ಸರಿ, ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ಮಾಡಬೇಕು ಅನ್ಕೊಂಡಿದ್ರಲ್ಲ, ಅದಕ್ಕೇನಾದ್ರು ಪರ್ಮಿಷನ್ ಮತ್ತೆ ಕೇಳಿದ್ರೆ? ಇಲ್ಲ, ಅದು ಚರ್ಚೆ ಆಗಿಲ್ಲ. ಅದು ಯಾವ್ದು ಚರ್ಚೆ ಆಗಿಲ್ಲ. ಹಾಗಾಗಿ ಜನರಲ್ ಆಗಿ ನಮ್ಮ ರಾಜ್ಯದ ಬಗ್ಗೆ ಚರ್ಚೆ ಮಾಡಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇಲ್ಲ, ಅದು ಹೈಕಮಾಂಡ್ ನಾವು ತೀರ್ಮಾನ ಮಾಡ್ಬೇಕಷ್ಟೇ. ನಮ್ಮ ತೀರ್ಮಾನ ಸಲಹೆ ಸೂಚನೆ ಎಲ್ಲ ನಾವು ಹೇಳಿದ್ದೀವಿ ಅವರಿಗೆ. ನಮ್ಮ ಅನಿಸಿಕೆಗಳನ್ನು, ನಮ್ಮ ಅಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ. ರಾಜಕೀಯ ನಾಯಕರು ಸರ್ಕಾರದ ಬಗ್ಗೆ ಆಯ್ತು ಚರ್ಚೆ ಮಾಡುವಂಥ ಕೆಲವೊಂದಿಷ್ಟು ನಾಯಕರುಗಳನ್ನ ತಮ್ಮ ನೇತೃತ್ವದಲ್ಲಿ ವಿದೇಶ ಪ್ರವಾಸಕ್ಕೆ ಹಮ್ಮಿಕೊಂಡಿದ್ರು ಅನ್ನೋದು ಚರ್ಚೆ ಇತ್ತು. ಎಲ್ಲ ಸುಳ್ಳು. ಎರಡು ಸಲ ಹೇಳಿದ್ರೆ ಏನೋ ಒಂದು ವರ್ಷದಿಂದ ಹಂಗೆ ಹಳಿದೆ ಮತ್ತೆ ಪದೇ ಹೋಗ್ತಿರ ಈ ವಿಚಾರ ಬರ್ತಾ ಇರ್ತಾರೆ ಸರ್. ನಾವು ಹೋಗ್ಬೇಕಂದ್ರೆ ನಿಮ್ಗೆ ಎದುರು ನಾವು ಹೋಗ್ತಾನೆ ಇಲ್ಲ. ಪೋಸ್ಟ್ಪೋನ್ ಮಾಡ್ತಿದ್ದೀರಾ ಸರ್? ಹಾಗಾಗಿ ವಾಪಸ್ ಬಂದು ನಾವು ಏರ್ಪೋರ್ಟ್ನಿಂದ ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಅಥವಾ ವೀಸಾ ಸಿಗ್ತಾ ಇಲ್ಲ? ವೀಸಾ ಇಲ್ಲ, ಅರೈವಲ್ ವೀಸಾ ಅವಶ್ಯಕತೆ ಇಲ್ಲ. ಅಲ್ಲಿ ಹೋಗಿ ತೆಗೆದುಕೊಳ್ಳೋ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಅವರೇ ಹೇಳಿದ್ದಾರೆ. ಚರ್ಚೆ ಆಗಿರುತ್ತೆ ಓಪನ್ ಆಗಿ, ಅಂದ್ರೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿಲ್ಲ ಅಂತ ಭಾವಿಸಬಹುದು. ಇದನ್ನ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಬಿಡಿ. ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿದ್ದೀನಿ. ನಮ್ಮ ಅನಿಸಿಕೆ ಹಾಗೂ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದೀವಿ. ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ಚರ್ಚೆಯಾಗಿರುವ ವಿಚಾರ ಎಲ್ಲವನ್ನ ಕೂಡ ಬಹಿರಂಗವಾಗಿ ಹೇಳ್ಕೊಳ್ಳಲ್ಲ ಬಹುತೇಕ ನಾಯಕರು. ಹಾಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ಆಯಾಮದಲ್ಲಿ ಮಾತಾಡೋದಂಗೆ ಕಾಣಿಸ್ತಾ ಇದೆ. ನಮ್ಗೆ ಅಷ್ಟು ಕೂಡಿಸ್ಕೊತಾರೆ ಹೇಳೇ ಹೇಳ್ತಾರೆ. ಯಾಕಂದರೆ ಯಾವಾಗಲೂ ಹೋದಾಗ ಅಷ್ಟು ಟೈಮ್ ಕೊಡ್ತಾರೆ. ಹೇಳಿದ್ವಲ್ಲ, ಎಲ್ಲ ಇಡೀ ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೆ ನಿಪ್ಪಾಣಿವರೆಗೆ ಸುತ್ತ ಹಾಕಿ ಚರ್ಚೆ ಆಗ್ತದೆ. ಅಲ್ಲ, ರಾಜ್ಯದ ವಿದ್ಯಮಾನಗಳ ಬಗ್ಗೆ ಅದೇ ಹೇಳಿದ್ರಲ್ಲ, ಅದೇ ಸಮುದಾಯದ ನಾಯಕರ ಸಭೆ ಸೇರೋ ವಿಚಾರ ಇರ್ಬೋದು, ಎಲ್ಲ ಚರ್ಚೆ ಯಾವಾಗಲೂ ಈಗಷ್ಟೇ ಅಲ್ಲ, ಯಾವಾಗಲೂ ನಮ್ಮ ಕಡೆ ಭಾಳ
ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ನಿನ್ನೆ ಕೂಡ ನಮ್ಮ ಜೊತೆ ಬಹಳಷ್ಟು ಚರ್ಚೆ ಮಾಡಿದ್ದಾರೆ. ಸರಿ, ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ಮಾಡಬೇಕು ಅನ್ಕೊಂಡಿದ್ರಲ್ಲ, ಅದಕ್ಕೇನಾದ್ರು ಪರ್ಮಿಷನ್ ಮತ್ತೆ ಕೇಳಿದ್ರೆ? ಇಲ್ಲ, ಅದು ಚರ್ಚೆ ಆಗಿಲ್ಲ. ಅದು ಯಾವ್ದು ಚರ್ಚೆ ಆಗಿಲ್ಲ. ಹಾಗಾಗಿ ಜನರಲ್ ಆಗಿ ನಮ್ಮ ರಾಜ್ಯದ ಬಗ್ಗೆ ಚರ್ಚೆ ಮಾಡಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ್ದು ಇಲ್ಲ, ಅದು ಹೈಕಮಾಂಡ್ ನಾವು ತೀರ್ಮಾನ ಮಾಡ್ಬೇಕಷ್ಟೇ. ನಮ್ಮ ತೀರ್ಮಾನ ಸಲಹೆ ಸೂಚನೆ ಎಲ್ಲ ನಾವು ಹೇಳಿದ್ದೀವಿ ಅವರಿಗೆ. ನಮ್ಮ ಅನಿಸಿಕೆಗಳನ್ನು, ನಮ್ಮ ಅಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ. ರಾಜಕೀಯ ರಾಜಕೀಯ ನಾಯಕರು ಸರ್ಕಾರದ ಬಗ್ಗೆ ಆತ ಚರ್ಚೆ ಮಾಡುವಂಥ ಕೆಲವೊಂದಿಷ್ಟು ನಾಯಕರುಗಳನ್ನ ತಮ್ಮ ನೇತೃತ್ವದಲ್ಲಿ ವಿದೇಶ ಪ್ರವಾಸಕ್ಕೆ ಹಮ್ಮಿಕೊಂಡಿದ್ರು ಅನ್ನೋದು ಚರ್ಚೆ ಇತ್ತು. ಎಲ್ಲ ಸುಳ್ಳು. ಎರಡು ಸಲ ಹೇಳಿದ್ರೆ ಏನೋ ಒಂದು ವರ್ಷದಿಂದ ಹಂಗೆ ಹಳಿದೆ ಮತ್ತೆ ಪದೇ ಪದೇ ಹೋಗ್ತಿರ ಈ ವಿಚಾರ ಬರ್ತಾ ಇರ್ತಾರೆ ಸರ್. ನಾವು ಹೋಗ್ಬೇಕಂದ್ರೆ ನಿಮ್ಗೆ ಎದುರು ನಾವು ಹೋಗ್ತಾನೆ ಇಲ್ಲ. ಪೋಸ್ಟ್ಪೋನ್ ಮಾಡ್ತಿದ್ದೀರಾ ಸರ್? ಹಾಗಾಗಿ ವಾಪಸ್ ಬಂದು ನಾವು ಏರ್ಪೋರ್ಟ್ನಿಂದ ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಅಥವಾ ವೀಸಾ ಸಿಗ್ತಾ ಇಲ್ಲ? ವೀಸಾ ಏನಿಲ್ಲ, ಅರೈವಲ್ ವೀಸಾ ಅವಶ್ಯಕತೆ ಇಲ್ಲ. ಅಲ್ಲಿ ಹೋಗಿ ತೆಗೆದುಕೊಳ್ಳೋ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಅವರೇ ಹೇಳಿದ್ದಾರೆ. ಚರ್ಚೆ ಆಗಿರುತ್ತೆ, ಓಪನ್ ಆಗಿ ಅಂದ್ರೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿಲ್ಲ ಅಂತ ಭಾವಿಸಬಹುದು. ಇದನ್ನ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಬಿಡಿ. ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿದ್ದೀನಿ. ನಮ್ಮ ಅನಿಸಿಕೆ ಹಾಗೂ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದೀವಿ. ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ಚರ್ಚೆಯಾಗಿರುವ ವಿಚಾರ ಎಲ್ಲವನ್ನ ಕೂಡ ಬಹಿರಂಗವಾಗಿ ಹೇಳ್ಕೊಳ್ಳಲ್ಲ ಬಹುತೇಕ ನಾಯಕರು. ಹಾಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ಆಯಾಮದಲ್ಲಿ ಮಾತಾಡೋದಂಗೆ ಕಾಣಿಸ್ತಾ ಇದೆ. ಹೋದಾಗ ನಮ್ಗೆ ಅಷ್ಟು ಕೂಡಿಸ್ಕೊತಾರೆ, ಹೇಳೇ ಹೇಳ್ತಾರೆ. ಯಾಕಂದರೆ ಯಾವಾಗಲೂ ಹೋದಾಗ ಅಷ್ಟು ಟೈಮ್ ಕೊಡ್ತಾರೆ. ಹೇಳಿದ್ವಲ್ಲ, ಎಲ್ಲ ಇಡೀ ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೆ ನಿಪ್ಪಾಣಿವರೆಗೆ ಸುತ್ತ ಹಾಕಿ ಚರ್ಚೆ ಆಗ್ತದೆ. ಅಲ್ಲ, ರಾಜ್ಯದ ವಿದ್ಯಮಾನಗಳ ಬಗ್ಗೆ ಸರ್, ಅದೇ ಹೇಳಿದ್ರಲ್ಲ, ಅದೇ ಸಮುದಾಯದ ನಾಯಕರು ಸಭೆ ಸೇರೋ ವಿಚಾರ ಇರ್ಬೋದು, ಎಲ್ಲ ಚರ್ಚೆ ಯಾವಾಗಲೂ, ಈಗಷ್ಟೇ ಅಲ್ಲ, ಯಾವಾಗಲೂ ನಮ್ಮ ಕಡೆ ಭಾಳ ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ನಿನ್ನೆ ಕೂಡ ನಮ್ಮ ಜೊತೆ ಬಹಳಷ್ಟು ಚರ್ಚೆ ಮಾಡಿದ್ದಾರೆ. ಸರಿ, ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ಮಾಡಬೇಕು ಅನ್ಕೊಂಡಿದ್ರಲ್ಲ, ಅದಕ್ಕೇನಾದ್ರು ಪರ್ಮಿಷನ್ ಮತ್ತೆ ಕೇಳಿದ್ರೆ? ಇಲ್ಲ, ಅದು ಚರ್ಚೆ ಆಗಿಲ್ಲ. ಅದು ಯಾವ್ದು ಚರ್ಚೆ ಆಗಿಲ್ಲ. ಹಾಗಾಗಿ ಜನರಲ್ ಆಗಿ ನಮ್ಮ ರಾಜ್ಯದ ಬಗ್ಗೆ ಚರ್ಚೆ ಮಾಡಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ್ದು ಇಲ್ಲ, ಅದು ಹೈಕಮಾಂಡ್ ನಾವು ತೀರ್ಮಾನ ಮಾಡ್ಬೇಕಷ್ಟೇ. ನಮ್ಮ ತೀರ್ಮಾನ ಸಲಹೆ ಸೂಚನೆ ಎಲ್ಲ ನಾವು ಹೇಳಿದ್ದೀವಿ ಅವರಿಗೆ. ನಮ್ಮ ಅನಿಸಿಕೆಗಳನ್ನು, ನಮ್ಮ ಅಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ. ರಾಜಕೀಯ ನಾಯಕರು ಸರ್ಕಾರದ ಬಗ್ಗೆ ಆತ ಚರ್ಚೆ ಮಾಡುವಂಥ ಕೆಲವೊಂದಿಷ್ಟು ನಾಯಕರುಗಳನ್ನ ತಮ್ಮ ನೇತೃತ್ವದಲ್ಲಿ ವಿದೇಶ ಪ್ರವಾಸಕ್ಕೆ ಹಮ್ಮಿಕೊಂಡಿದ್ರು ಅನ್ನೋದು ಚರ್ಚೆ ಇತ್ತು. ಎಲ್ಲ ಸುಳ್ಳು. ಎರಡು ಸಲ ಹೇಳಿದ್ರೆ ಏನೋ ಒಂದು ವರ್ಷದಿಂದ ಹಂಗೆ ಹಳಿದೆ ಮತ್ತೆ ಪದೇ ಪದೇ ಹೋಗ್ತಿರ ಈ ವಿಚಾರ ಬರ್ತಾ ಇರ್ತಾರೆ ಸರ್. ನಾವು ಹೋಗ್ಬೇಕಂದ್ರೆ ನಿಮ್ಗೆ ಎದುರು ನಾವು ಹೋಗ್ತಾನೆ ಇಲ್ಲ. ಪೋಸ್ಟ್ಪೋನ್ ಮಾಡ್ತಿದ್ದೀರಾ ಸರ್? ಹಾಗಾಗಿ ವಾಪಸ್ ಬಂದು ನಾವು ಏರ್ಪೋರ್ಟ್ನಿಂದ ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಅಥವಾ ವೀಸಾ ಸಿಗ್ತಾ ಇಲ್ಲ? ವೀಸಾ ಏನಿಲ್ಲ, ಅರೈವಲ್ ವೀಸಾ ಅವಶ್ಯಕತೆ ಇಲ್ಲ. ಅಲ್ಲಿ ಹೋಗಿ ತೆಗೆದುಕೊಳ್ಳೋ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಕೂಡ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ. ಮಲ್ಲಿಕಾರ್ಜುನ ಖರ್ಗೆ ಜೊತೆ 1 ಗಂಟೆ ಚರ್ಚೆ ಮಾಡಿದ್ದೇನೆ. ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ ಚರ್ಚೆ ಮಾಡಿದ್ದೀನಿ. ನಿನ್ನೆ ಬಹಳಷ್ಟು ಮುಕ್ತವಾಗಿ ಖರ್ಗೆ ಅವರು ಚರ್ಚೆ